ಖುಷಿ ಆಯ್ತಾ ರಜತ್? ಹೋಗ್ಬಿಡ್ತೀನಿ. ಮಾತಾಡಿ ಹೋಗ್ಬಿಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ. ಇನ್ನು ಮನೆಯಲ್ಲಿ ಇರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು ಅಂತ ಇಲ್ಲಿ ಹೇಳಿದ್ರು. ಈಗ ರಘು ಅವರು ಗಿಲ್ಲಿಯವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಯೋಗ್ಯತೆ ಇಲ್ಲ ಅಂತ ಇಲ್ಲಿ ಚೂರಿನ ಚುಚ್ಚಿದ್ದಾರೆ. ಅದ್ರ ಜೊತೆಗೆ ಅವರು ರೀಸನ್ ಕೂಡ ಇಲ್ಲಿ ಹೇಳಿದ್ದಾರೆ. ಅವ್ರು ಕೊಟ್ಟಿರೋ ರೀಸನ್ ಏನಪ್ಪ ಅಂತಂದರೆ, ಇಲ್ಲಿ ಕಳೆದ ವಾರ ಒಂದು ಅತಿಥಿಗಳದ್ದು ಏನು ಟಾಸ್ಕ್ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಮನೆಗೆ ಬಂದರು. ಈ ಒಂದು ಟಾಸ್ಕ್ನ ನಾವು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ಬೋದಿತ್ತು, ಆದರೆ ಇದನ್ನು ಹಾಳು ಮಾಡಿದ್ದೆ ಗಿಲ್ಲಿಯವರು. ಯಾರೂ ಕೂಡ ವೇಟರು ಈ ರೀತಿಯಾಗಿ ತೀಟ್ಲೆ ಮಾಡೋದಾಗಲಿ ಈ ರೀತಿಯಾಗಿ ಹಾಳು ಮಾಡಲ್ಲ. ಎಂಥವ್ರಿಗೆ ಆದರೂ ಕೂಡ ಕೋಪ ಬರುತ್ತೆ. ಈ ಒಂದು ಟಾಸ್ಕ್ ಏನಿತ್ತು ಇದು ಹಾಳಾಗೋಕ್ಕೆ ಮೇಯ್ನಾಗಿ ಇಲ್ಲಿ ಗಿಲ್ಲಿಯವರೇ ಕಾರಣ ಅಂತ ರಘು ಅವ್ರು ಹೇಳ್ತಾರೆ. ಇದ್ರ ಜೊತೆಗೆ ಗಿಲ್ಲಿ ಅಮಾಯಕ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮನೇಲಿ ಏನಾದರೂ ಕೆಲಸ ಹೇಳಿದ್ರೆ ಏನೂ ಕೂಡ ಮಾಡಲ್ಲ. ಇಲ್ಲಿ ಕೆಲಸ ಅಂತ ಬಂದ ಮೇಲೆ ಇದು ನಮ್ಮ ಮನೆ ಅಂತ ಅಂದ್ಕೊಂಡು ಕೆಲಸ ಮಾಡಬೇಕು, ನೀನು ಯಾವುದೇ ಒಂದು ಕೆಲಸ ಮಾಡಲ್ಲ ಅಂತ ಇಲ್ಲಿ ರಘು ಅವರು ಗಿಲ್ಲಿ ನಟ ಅವ್ರಿಗೆ ಹೇಳ್ತಾರೆ. ಇನ್ನಿದಕ್ಕೆ ಗಿಲ್ಲಿ ನಟ ಅವ್ರು ಕೂಡ ಹೇಳ್ತಾರೆ, ಬರೀ ಮನೆ ಕೆಲಸನೇ ಕನ್ಸಿಡರ್ ಮಾಡಿದ್ರೆ ಹೇಗಣ್ಣ, ಅದು ಆಗಲ್ಲ ಅಲ್ವಾ. ಒಂದು ಮನೆ ಅಂತಂದಮೇಲೆ ಜಾಸ್ತಿ ಜನ ಕೆಲಸ ಮಾಡೋರು ಇರ್ತಾರೆ, ಕಮ್ಮಿ ಜನ ಕೆಲಸ ಮಾಡೋರು ಇರ್ತಾರೆ. ಬರೀ ನಾವು ಮನೆ ಕೆಲಸನೇ ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಟಾಸ್ಕ್ ಅಂತ ತಗೊಳ್ಳಿ, ನಾನು ಕೂಡ ಇಲ್ಲಿ ಟಾಸ್ಕ್ನ ಆಡಿದ್ದೀನಿ. ಕಳೆದ ವಾರದಲ್ಲಿ ನಾನು ಕೂಡ ಕ್ಯಾಪ್ಟನ್ ಆಗಿದೆ. ಅಂದರೆ ಅಶ್ವಿನಿ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಇಬ್ಬರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ. ಆ ಒಂದು ಗೇಮಲ್ಲಿ ನೀವು ಕೂಡ ಇದ್ರಿ, ನೀವೆಲ್ಲರೂ ಕೂಡ ಗೇಮ್ನ ಸೋಲ್ತಾ ಬಂದ್ರಿ. ಕೊನೆ ಗೇಮು ಏನಿತ್ತು ಆ ಒಂದು ಗೇಮಲ್ಲಿ ನಾನು ಗೆದ್ದೆ. ಅಂದರೆ ನಾನು ಕೂಡ ಇಲ್ಲಿ ಆಟ ಆಡಿದ್ದೀನಿ ಅಲ್ವಾ. ಬರೀ ಇಲ್ಲಿ ಮನೆ ಕೆಲಸನೇ ಕನ್ಸಿಡರ್ ಮಾಡಬಾರ್ದು. ಗೇಮ್ ಅಂತ ತಗೊಂಡಾಗ ನಾನು ಕೂಡ ಇಲ್ಲಿ ಪ್ರೂವ್ ಮಾಡಿದ್ದೀನಿ ಅಂತ ಇಲ್ಲಿ ಗಿಲ್ಲಿ ನಟ ಅವರು ರಘುಗೆ ಹೇಳ್ತಾರೆ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಮಹಾಯುದ್ಧನೇ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಇಲ್ಲಿ ರ್ಯಾಂಕಿಂಗ್ ವಿಚಾರ, ಈಗ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ. ಅದರಲ್ಲೂ ಕೂಡ ರಘು ಅವ್ರಿಗೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಉಳಿದ ಸ್ಪರ್ಧಿಗಳಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಇಲ್ಲಿ ಧನುಷ್ ಅವರಾಗಿರ್ಬೋದು, ಮತ್ತು ಇಲ್ಲಿ ಸ್ಪಂದನ ಅವರಾಗಿರ್ಬೋದು, ಇಲ್ಲಿ ಧ್ರುವಂತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು. ಇದು ನಾಮಿನೇಷನ್ ಪ್ರಕ್ರಿಯೆ, ಯಾಕೆ ಇಲ್ಲಿ ಗಿಲ್ಲಿಯವರು ಸೀರಿಯಸ್ ಆಗಿಲ್ಲ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕುಚುಕು ಗೆಳೆಯ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ರಘು ಅವ್ರನ್ನ ಕರಿತಾನೆ ಇರ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಆದ್ಮೇಲೂ ಕೂಡ ನಾರ್ಮಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಈ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದ ತಕ್ಷಣ ಅಂದರೆ ರಘು ಅವರು ಇಲ್ಲಿ ಗಿಲ್ಲಿಯವರಿಗೆ ಚಾಕುನ ಚುಚ್ಬಿಟ್ಟು ನಾಮಿನೇಟ್ ಮಾಡ್ತಾರೆ. ರೀಸನ್ ಕೂಡ ಇಲ್ಲಿ ಹೇಳ್ತಾರೆ, ಗಿಲ್ಲಿಯವರು ಕೂಡ ರೀಸನ್ ಹೇಳ್ತಾರೆ, ನಾನೇನಕ್ಕೆ ಇಲ್ಲಿ ಇರಕ್ಕೆ ಅರ್ಹ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕೂಡ ವಾದ ಮಾಡ್ತಾರೆ. ಆದರೆ ಮಾತುಕತೆ ಎಲ್ಲ ಮುಗಿದ್ಮೇಲೆ ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಮಾತಾಡಿನೇ ಹೋಗ್ಬಿಡ್ತೀನಿ ಅಂತ ಕಾಣಿಸುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಬೇಜಾರು ಮಾಡಿಕೊಂಡು ಇಲ್ಲಿ ಗಿಲ್ಲಿ ನಟವ್ರು ಹೇಳ್ತಾರೆ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಕುಚುಕು ಗೆಳೆಯರ ನಡುವೆ ಸ್ವಲ್ಪ ಬಿರುಕು ಮೂಡಿದಂತೆ ಕಾಣ್ತಿದೆ ವೀಕ್ಷಕರೇ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ.